ಟಿ ಸೋಮಶೇಖರ್ ಅವರು ಸತತ ಬಾರಿ ಗೆದ್ದುಕೊಂಡು ಬಂದರು. ಈಗ ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬಂದರು, ಬಿಜೆಪಿಯಿಂದ ಗಡ್ಡ ಮತದಾನ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದೀರಿ, ಏನು ಹೇಳ್ತೀರಿ? ಸರ್, ಈ ಪರಿಸ್ಥಿತಿ ಬರ್ತದೆ ಅಂತ ಅಂದ್ಬಿಟ್ಟು ನಾವು ಕನ್ಸ್ಮೆನ್ಸಲ್ಲೂ ಸಹ ತಿಳ್ಕೊಂಡಿರಲಿಲ್ಲ. ಯಾಕಂದರೆ ಇವರು ನಡ್ಕೊಂಡಿದ್ದ ರೀತಿ, ನಮ್ಮ ಪಕ್ಷಕ್ಕೆ ಹೊಂದ್ಕೊಂಡಂಥ ರೀತಿ ಮತ್ತು ಜನರ ಸ್ಪಂದನೆಗಳು, ಪಕ್ಷದ ಕಾರ್ಯಕ್ರಮಗಳು ಇವೆಲ್ಲ ನೋಡಿದ್ರೆ ನಮಗೆ ಈ ಥರ ವ್ಯಕ್ತಿತ್ವ ಇದೆ ಇವರಿಗೆ ಅಂತ ನಾವಂತೂ ತಿಳ್ಕೊಂಡಿರಲಿಲ್ಲ. ಆ ಒಂದು ಉದ್ದೇಶದಿಂದ, ಯಾಕಂದ್ರೆ ನಾವು ಇವ್ರನ್ನ ಫಸ್ಟ್ ರಾಜಕಾರಣಕ್ಕೆ ಬಂದಾಗಿಂದ, ಯಶವಂತಪುರ ಕ್ಷೇತ್ರ ಬಂದಾಗಿಂದ ಇವ್ರನ್ನ ಸೋಲಿಸ್ಕೊಂಡೇ ಬಂದಿದ್ದೀವಿ ನಾವು. ಎಸ್ ರಮೇಶ್ ಅವ್ರು ಗೆದ್ದಾದ್ಮೇಲೆ ಅಶೋಕ್ ಸಾಹೇಬರು ಬಂದರು. ಅವರಾದ್ಮೇಲೆ ಅವ್ರದ್ದೇ ನಮ್ಮದು ಜಯದ ಓಟ ನಡೆದಿದ್ದು. ಕಾರಣಾಂತರದಿಂದ ಡಿಲಿಮಿಟೇಷನ್ ಆಯಿತು, ಕ್ಷೇತ್ರ ವಿಭಜನೆ ಆಯಿತು. ಶೋಭಾ ಮೇಡಮ್ ಅವರು ಬಂದರು, 10 ದಿನಕ್ಕೆ ಬಂದು 1082 ಓಟಿಂದ ಗೆಲ್ಲಿಸಿದ್ವಿ. ತಿರ್ಗಾ ಮತ್ತೆ ಇವ್ರಿಗೆ ಗೆಲ್ಲಿಸ್ಬೇಕಾದ್ರೆ ಶೋಭಾ ಮೇಡಮ್ ಅವ್ರದ್ದೇ ಬೇಕಾಯಿತು. ಶೋಭಾ ಮೇಡಮ್ ಅವ್ರು ಅವತ್ತು ಬಂದಿಲ್ಲ ಅಂತಂದರೆ ಗೆಲ್ಲಕ್ಕೆ ಆಗ್ತಾಯಿರ್ಲಿಲ್ಲ. ಎಚ್ ಎಲ್ ಕೃಷ್ಣಪ್ಪ ನಿಂತಾಗ ಶೋಭಾ ಮೇಡಮ್ ಅವ್ರು ನಮ್ಮ ಪಾರ್ಟಿ ವಿಭಜನೆ ಆಯಿತು, KJP ಆಯಿತು, ಈ ಎಲ್ಲ ಸಂದರ್ಭ ಸನ್ನಿವೇಶಗಳು ಇವ್ರು ಬಂದು ನಿಂತ್ಕೊಂಡು ಶೋಭಾ ಕರಂದ್ಲಾಜೆ ಅವ್ರು ಬಂದು ಪ್ರಚಾರ ಮಾಡಿದ್ರು. ಆಯಿತು ಇವ್ರನ್ನ ಗೆಲ್ಲಿಸಿ ಅಂತ ಅಂದ್ಬಿಟ್ಟು ಅದೊಂದು ಕೃಪೆಯಿಂದ ತಿರುಗಿ ಗೆದ್ದು ಬಂದರು. ಸರಿ ಅಂದ್ಬಿಟ್ಟು ಮತ್ತೆ ರಾಜಕಾರಣದಲ್ಲಿ ಬಂತು, ಜಗ್ಗೇಶ್ ಬಂದರು. ಆವಾಗ ಯಾರೂ ಇರಲಿಲ್ಲ, ಜಗ್ಗೇಶ್ ಎಷ್ಟು ದಿನಕ್ಕೆ ಬಂದರು. ಅಂಥ ಟೈಮಲ್ಲಿ ನಮ್ಗೆ 64,000 ಮತದ ಬಿತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ತಿರುಗಿ ಮತ್ತೆ ಇದೆಲ್ಲ ನೋಡಿಕೊಂಡು ಅಲ್ಲಿ ಸಂಘಟನೆ ಇಲ್ಲ. ಅಲ್ಲೆಲ್ಲ ಯಾರು BBMP ಟಿಕೆಟ್ ಸಿಗ್ತದೋ ಏನು ಮಾಡ್ತಾರೋ ಅಂಥವ್ರು ಮಾತ್ರ ಅವ್ರು ಹಿಂಬಾಲಕರಾಗಿ ಓಡಾಡೋಂಥವ್ರು. ನಾವಿವಾಗ 88ರಿಂದ ಪಾರ್ಟಿನಲ್ಲಿ ದುಡಿತಾ ಇದ್ದೀವಿ. ನಾವು ಯಾವುದೇ ಅಧಿಕಾರಕ್ಕೋಸ್ಕರ ಓದಾರಲ್ಲ. ಪಾರ್ಟಿ ಕೊಟ್ಟರೆ ನಿಂತ್ಕೋತೀವಿ, ಪಾರ್ಟಿ ಕೊಟ್ಟಿಲ್ಲ ಅಂದ್ರೆ ಪಾರ್ಟಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಾವು ವ್ಯಕ್ತಿತ್ವ ಮೇಲೆ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರೋವಂಥ ನಮ್ಮ BJP ಪಕ್ಷ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ MLA ಇಲ್ದವ್ರು ನಾವೇನು ಧೃತಿಗೆ ಹಿಡ್ದಿಲ್ಲ. ತಿರ್ಗಿ ಬಂದರು, 2008 ಆದಮೇಲೆ ಸೋತ 13ರಲ್ಲಿ ಬಂದು ಗೆಲ್ಲಿಸಿದ್ವಿ. ಉಪ ಎಲೆಕ್ಷನಲ್ಲೂ ಗೆಲ್ಲಿಸಿದ್ವಿ. ಇದು ಏನು ಸರ್ ಹೇಳ್ತಾರೆ, ಆತ್ಮಸಾಕ್ಷಿ ಅದು ಇದು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರಲ್ಲ ಸ್ವಾಮಿ. ನಾವೊಂದು ಹೇಳ್ತೀವಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಸವಂತಪುರ ಅಂತ ಮಾಡಿದ್ದಾರೆ. ಜ್ಞಾಪಕ ಇದೆಯಾ? ಯಾಕೆ ಎಲ್ಲರೂ ಮರ್ತುಬಿಟ್ಟವ್ರ? ಏನೋ ಒಂದು ಅಲೆ ಮೇಲೆ ಈ ಗ್ಯಾರಂಟಿಗಳು ಅಲೆ ಮೇಲೂ ನಾವು ಅದನ್ನೇನು ಪ್ರಸ್ತಾಪ ಮಾಡಿದ್ರೆ ಈ ಸಾರಿ ಗೆಲ್ಲಿಸ್ರಿ ಎಲ್ಲ ಮುಚ್ಚಿಸೋಣ ಅಂತ ಅಂದ್ಬಿಟ್ಟು ಒಂದು ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಆತ್ಮಸಾಕ್ಷಿ ಅವ್ರಿಗಿರಬೇಕು. ನಾನೇನು ಭರವಸೆ ಕೊಟ್ಟಿದ್ದೀನಿ, 10,000 20,000 ಜನದ ಮುಂದೆ ಕೊಟ್ಟಿರೋದು, ರೇ ಅಧಿಕಾರ ಬರಲಿ ಬರದ ಹೋಗಲಿ, ಕಸದ ಘಟಕನ ಮುಚ್ಚಿಸ್ತೀನಿ ನಾನು ಅಂತ ಹೇಳೋದಂಥ ವ್ಯಕ್ತಿಯವರು ಎಸ್ ಟಿ ಸೋಮಶೇಖರ್ ಅವರು. ನೋಡಿ, ಜನ ಒಂದು ಸಾರಿ ಕೊಟ್ಬಿಡ್ತೀವಿ ಸ್ವಾಮಿ ಅಧಿಕಾರನ, ತಿರುಗಿ ಮತ್ತೆ ನಾವೇ ಎಲೆಕ್ಟ್ ಮಾಡೋದು. ಅವ್ರು ಏನು ಮಾಡೋಕ್ಕಾಗಲ್ಲ. ನಾವು ಎಲೆಕ್ಟ್ ಮಾಡಿದ್ದಕ್ಕೆ ಮಾತ್ರಕ್ಕೆ ಇವತ್ತು ನೀವು ಅಡ್ಡ ಬರ್ತದನ ಮಾಡಿದ್ದೀರಾ. ನಾವು ಎಲೆಕ್ಟೆಡ್ ಮಾಡಿಲ್ಲ ಅಂತಂದರೆ ಅಲ್ಲಿಗೆ ಜನ ನಾವೇ ಸುಪ್ರೀಮು. ರಾಜೀನಾಮೆ ಕೊಡೋವರೆಗೂ ಹೋರಾಟ ಮುಂದುವರಿಸ್ತೀವಿ. ಅವ್ರಿಗೇನ ಅದೇನು ಆತ್ಮಸಾಕ್ಷಿ ಅನ್ನೋದಿದ್ರೆ ಸರ್, ನಾವು ಒಂದೇ ಹೇಳೋದು, ಅವ್ರಿಗಿಂತ ನಾವು ದೊಡ್ಡವರಲ್ಲ ರಾಜಕಾರಣದಲ್ಲಿ. ಆತ್ಮಸಾಕ್ಷಿ ಅನ್ನೋದು ಪದ ಬಂತಲ್ಲ, ಇದ್ದರೆ ಅಲ್ಲೇ ರಿಸೈನ್ ಕೊಟ್ಬಿಟ್ಟು ಚುನಾವಣೆಗೆ ಬನ್ನಿ.